ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ವರ್ಧಮಾನ ಮಹಾವೀರರ ಕುರಿತು ಸುಲಭ 10 ಸಾಲುಗಳ ಮಾಹಿತಿ ತಿಳಿಯೋಣ. ಈ ಒಂದು 10 ಸಾಲುಗಳ ಪುಟ್ಟ ಮಾಹಿತಿ ಅಂತ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಒಂದು ಮಾಹಿತಿ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಈ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಓಕೆ, ಮೊದಲನೇ ಪಾಯಿಂಟ್ ನೋಡಿ. ವರ್ಧಮಾನ ಮಹಾವೀರರು ಮಹಾನ್ ಗುರುಗಳಾಗಿದ್ದರು. ವರ್ಧಮಾನ ಮಹಾವೀರರು ಮಹಾನ್ ಗುರುಗಳಾಗಿದ್ದರು. ಎರಡನೇ ಪಾಯಿಂಟ್, ಅವರು ಜೈನ ಧರ್ಮದ 24ನೇ ತೀರ್ಥಂಕರರು. ಅವರು ಜೈನ ಧರ್ಮದ 24ನೇ ತೀರ್ಥಂಕರರು ಆಗಿದ್ದರು. ಮತ್ತೊಮ್ಮೆ ನೋಡಿ, ಅವರು ಜೈನ ಧರ್ಮದ 24ನೇ ತೀರ್ಥಂಕರರು ಆಗಿದ್ದರು. ಓಕೆ, ಆ ನಂತರ ಮೂರನೇ ಪಾಯಿಂಟ್, ಅವರು ಕ್ರಿಸ್ತಪೂರ್ವ 599ರಲ್ಲಿ ಕುಂಡಲ ಗ್ರಾಮದಲ್ಲಿ ಜನಿಸಿದರು. ಓಕೆ, ಅನಂತರ ನಾಲ್ಕನೇ ಪಾಯಿಂಟ್, ಅವರ ತಂದೆ ರಾಜ ಸಿದ್ಧಾರ್ಥ, ತಾಯಿ ರಾಣಿ ತ್ರಿಶಾಲಾ. ಓಕೆನಾ, ತ್ರಿಶಾಲಾ. ಐದನೇ ಪಾಯಿಂಟ್, ಅವರ ಪತ್ನಿ ಯಶೋಧ. ಮಗಳು ಪ್ರಿಯದರ್ಶಿನಿ. ಓಕೆನಾ. ವರ್ಧಮಾನ ಮಹಾವೀರರು ಮಹಾನ್ ಗುರುಗಳಾಗಿದ್ದರು. ಅವರು ಜೈನ ಧರ್ಮದ 24ನೇ ತೀರ್ಥಂಕರರು ಆಗಿದ್ದರು. ಅವರು ಕ್ರಿಸ್ತಪೂರ್ವ 599ರಲ್ಲಿ ಕುಂಡಲ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ರಾಜ ಸಿದ್ಧಾರ್ಥ, ತಾಯಿ ರಾಣಿ ತ್ರಿಶಲಾ, ಅವರ ಪತ್ನಿ ಯಶೋಧ, ಮಗಳು ಪ್ರಿಯದರ್ಶಿನಿ. ಆರನೇ ಪಾಯಿಂಟ್ ನೋಡಿ, ಅವರು 30ನೇ ವಯಸ್ಸಿನಲ್ಲಿ ಮನೆ ತ್ಯಜಿಸಿದರು. ಏಳನೇ ಪಾಯಿಂಟ್, ಅವರು ಸತ್ಯ ಮತ್ತು ಅಹಿಂಸೆಯನ್ನು ಬೋಧಿಸಿದರು. ಎಂಟನೇ ಪಾಯಿಂಟ್, ಅನೇಕರು ಅವರ ಉಪದೇಶಗಳನ್ನು ಅನುಸರಿಸಿದರು. ಓಕೆ, ಅದಾದ ನಂತರ 9ನೇ ಪಾಯಿಂಟ್ ನೋಡಿ, ಅವರು ದಯೆ ಮತ್ತು ಶಾಂತಿ ಬಗ್ಗೆ ಉಪದೇಶಿಸಿದರು. ಓಕೆ, ಅದಾದ ನಂತರ 10ನೇ ಪಾಯಿಂಟ್, ಕ್ರಿಸ್ತಪೂರ್ವ 527ರಲ್ಲಿ ಅವರು ನಿರ್ವಾಣ ಪಡೆದರು. ನಿರ್ವಾಣ ಅಂತಂದ್ರೆ ನಿಧನರಾದರು ಅಂತೇಳಿ ಅರ್ಥ. ಜೈನ ಧರ್ಮದಲ್ಲಿ ನಿರ್ವಾಣ ಅಂತಾರೆ. ಕ್ರಿಸ್ತಪೂರ್ವ 527ರಲ್ಲಿ ಅವರು ನಿರ್ವಾಣ ಪಡೆದರು. ಓಕೆನಾ, ರೈಟ್.
ಹಾಗಾದ್ರೆ ಈ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಮತ್ತೊಂದು ಹೊಸ ವಿಷಯ ಬಿಟ್ಟೋಣ. ಅದೇ ರೀತಿ ನಿಮ್ಗೆ ಯಾವ ಒಂದು ವಿಷಯದ ಬಗ್ಗೆ ಪ್ರಬಂಧ ಬೇಕು, ಭಾಷಣ ಬೇಕು ಅಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಬಿಟ್ಟಾಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.